ನಮಸ್ಕಾರಗಳು. ಇವತ್ತು ನಾವು ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಈ SIR ವಿರೋಧ ಒಂದು ಸಂಘ ಕಟ್ಕೊಂಡು ಭಾರತ ರಾಷ್ಟ್ರದಲ್ಲಿ ಮತದಾನದ ಹಕ್ಕು ಪ್ರತ್ಯೇಕವಾಗಿ ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಏನು ವ್ಯವಸ್ಥೆ ಬಂದಿದೆಯೋ ಅದರ ವಿರೋಧ ವ್ಯಕ್ತಪಡಿಸುತ್ತಾ ನಾವು ಬರುವ ಫೆಬ್ರವರಿ 3ರಂದು ಇದರ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮ ಒಳ್ಳೆ ಬುದ್ಧಿಜೀವಿಗಳಿಂದ ಮತ್ತು ಈ ವಿಷಯದ ಬಗ್ಗೆ ಪಂಡಿತರಿಂದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರ ವಿಶೇಷತೆ ತಮಗೆಲ್ಲರಿಗೂ ಸಹಿತ ಗೊತ್ತೇ ಇದೆ. ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ, ರಾಷ್ಟ್ರ ಕಟ್ಟಬೇಕಾದ್ರೆ ಎಲ್ಲ ಜನರ ಅಥವಾ ಭಾರತದ ನಾಗರಿಕರ ಒಂದು ಮಹತ್ವ ಇದೆ. ನಾಗರಿಕಂದರೆ ಯಾರು ಅಂತಂದರೆ ಯಾರಿಗೆ ಮತದಾನ ಹಕ್ಕಿರುತ್ತದೋ ಅವರೇ ಭಾರತ ನಿಜವಾದಂಥ ನಾಗರಿಕರು. ಆದರೆ SIR ಮುಖಾಂತರ ಒಂದು ರಾಜಕೀಯ ವ್ಯವಸ್ಥೆನೇ ಬುಡಮೇಲು ಮಾಡುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಇವತ್ತು ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಬರುವ ಪರಿಸ್ಥಿತಿಯಲ್ಲಿ ಅಥವಾ ಸಂದರ್ಭದಲ್ಲಿ ಈ SIR ಹಾಕಿ ಮತದಾರ ಚೀಟಿಯಿಂದ ಅನೇಕರನ್ನು ಕೈಬಿಡುವ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ. ಇದಕ್ಕೆ ನಾವು ಘೋರವಾಗಿ ಖಂಡಿತವಾಗಿದ್ದೇವೆ. ಯಾಕಂತಂದರೆ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಸತ್ತು ಭಾರತದಲ್ಲೇ ನಡೆಯುವಂಥ ವ್ಯವಸ್ಥೆಯಲ್ಲಿ ಇವರು ಭಾರತೀಯರಲ್ಲ, ಇದು ಭಾರತೀಯರು ಇರಬೇಕಾದ್ರೆ ನೀವು ಗುರುತಿನ ಚೀಟಿ ಕೊಡಿ ಅನ್ನೋಂಥ ಒಂದು SIR ಉದ್ದೇಶ ಏನಿದೆ ಅದು ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಯಾಕಂದರೆ ನಾವು ಇಲ್ಲೇ ಹುಟ್ಟಿದ್ದೇವೆ, ಇಲ್ಲೇ ಬೆಳೆದೀವಿ, ಇಲ್ಲೇ ಸಾಯ್ತೀವಿ, ಮತ್ತೆ ಯಾಕೆ ಗುರುತಬೇಕು? ಗುರುತಿಗೆ ಅವ್ರು ಏನು ಕೇಳ್ತಂದರೆ ಒಂದು ಜನ್ಮ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್. ಈಗ ಹಳ್ಳಿಯಲ್ಲಿ ಬುಡಕಟ್ಟು ಜನಾಂಗದಲ್ಲಿ, ಅಸ್ಪೃಶ್ಯರಲ್ಲಿ, SC STಗಳಲ್ಲಿ ನಾವು ನೋಡ್ತೀವಿ, ಅವರು ಅನಕ್ಷತರಿದ್ದಾರೆ. ಅವ್ರ ಬಳಿ ಹುಟ್ಟು ಸರ್ಟಿಫಿಕೇಟ್ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಒಂದು ಗುರುತಿನ ಚೀಟಿ ಸಹಿತ ಅನೇಕ ಕಡೆಗಳಲ್ಲಿ ಸಹಿತ ಇದೆ. ಅಷ್ಟೇ ಆಧಾರ್ ಕಾರ್ಡುಗಳ ಸಹಿತ ಇನ್ನೂ ಇಲ್ಲ. ಹಾಗಾಗಿ SIR ಅಂತಂದು ಒಂದು ರಾಜಕೀಯ ಆಧಾರದ ಮೇಲೇ ಯಾವೊಂದು ಪಕ್ಷಕ್ಕೆ ಮತಗಳು ಬರ್ತಾ ಇಲ್ಲವೋ ಆ ಜನಾಂಗದಿಂದ ಅವರನ್ನು ವಿಶೇಷವಾಗಿ ಮೂಲೆ ಗುಂಪು ಮಾಡಿ ಈ ಮತದಾನದ ಹಕ್ಕು ಕಸಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಹುನ್ನಾರ ನಡೀತಾ ಇದೆ. ಹಾಗಾಗಿ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವು 3ನೇ ತಾರೀಕಿನಂದು ಈ ಒಂದು ಕಾರ್ಯಕ್ರಮ ಏರ್ಪಡಿಸಿ ಜನಸಾಮಾನ್ಯರಿಗೆ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಗುವಂಥ ಸಂದರ್ಭದ ಅನುಸಾರವಾಗಿ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ನಾಗರಿಕತೆಯ ಪ್ರಶ್ನೆ ಇದೆ, ನಾವು ಭಾರತೀಯರು ಎನ್ನುವಂಥ ಪ್ರಶ್ನೆ ಇದ್ದರೆ ಇದು ನಾವೆಲ್ಲ ಅರ್ಥ ಮಾಡಿಕೊಂಡು ಇದರ ಪರವಾಗಿ ಹೋರಾಡುವಂಥ ಪರಿಕಲ್ಪನೆ ಇಟ್ಟು ನಮಗೆ ಓಟು ಅಥವಾ ಮತದಾನದ ಹಕ್ಕು ಇರಬೇಕು, ಶಾಶ್ವತವಾಗಿರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಜನರಿಗೆ ಇದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ದೇವಿದಾಸ್ ತುಮಕುಂಟೆ, ರಿಟೈರ್ಡ್ ಪ್ರಿನ್ಸಿಪಾಲ್.